ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂರಿಯಾಸಿಟಿ. ಬಹಳ ದಿನಗಳಿಂದ SSLC ವಿದ್ಯಾರ್ಥಿಗಳು ಫಲಿತಾಂಶಕ್ಕೆ ಕಾಯ್ತಾ ಇದ್ದರು. ಆ ದಿನ ಆ ಕ್ಷಣ ಬಂದೇ ಬಿಟ್ಟಿದೆ. ಇದೇ ದಿನ ಅಂದರೆ 9ನೇ ತಾರೀಕು ಮೇ 10ವರೆಗೆ ಫಲಿತಾಂಶ ಪ್ರಕಟ ಆಗುತ್ತೆ ಅಂತ ಹೇಳ್ಬಿಟ್ಟು ಶಿಕ್ಷಣ ಮಂಡಳಿಯಿಂದ ಮಾಹಿತಿ ಹೊರಬಿದ್ದಿದೆ. ಹಾಗಾಗಿ 10ವರೆಗೆ ಸರಿಯಾಗಿ ನಿಮ್ಮ ಫಲಿತಾಂಶವನ್ನು ನೀವು ನೋಡ್ಕೋಬೋದು. ಫಲಿತಾಂಶವನ್ನು ನೋಡೋದಕ್ಕೆ ನೀವು ಸೈಬರ್ಗಳಿಗೆ ಹೋಗಿ ಅಲ್ಲಿ ಕ್ಯೂ ನಿಂತು ನಿಮ್ಮ ಫಲಿತಾಂಶವನ್ನು ನೋಡುವಂಥ ಅವಶ್ಯಕತೆ ಇರೋದಿಲ್ಲ. ನೀವು ನಿಮ್ಮ ಮೊಬೈಲಲ್ಲೇ ನಿಮ್ಮ ಫಲಿತಾಂಶವನ್ನು ನೋಡ್ಕೋಬೋದು. ಅದು ಜಸ್ಟ್ ಒಂದು 5 ನಿಮಿಷ 10 ನಿಮಿಷ ಒಳಗಡೆ ನಿಮ್ಮ ಫಲಿತಾಂಶವನ್ನು ನೀವು ನೋಡ್ಕೋಬೋದು. ಅದು ಹೇಗೆ ಅಂದರೆ, ನೀವು ನಿಮ್ಮ ಮೊಬೈಲಲ್ಲಿ ಗೂಗಲಲ್ಲಿ ಹೋಗಿ www.kerresults.nic.in ಈ ವೆಬ್ಸೈಟಲ್ಲಿ ಹೋಗಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡೋ ಮೂಲಕ ನಿಮ್ಮ ಫಲಿತಾಂಶವನ್ನು ಕೆಲವೇ ಕ್ಷಣಗಳಲ್ಲಿ ನೋಡ್ಕೋಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮಗೆ ಒಂದು ವೇಳೆ ಕಡಿಮೆ ಅಂಕಗಳು ಬಂದಿದ್ದು ಅಥವಾ ನೀವು ದುರದೃಷ್ಟವಶಾತ್ ಫೇಲ್ ಆಗಿದ್ದರೂ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾಕಂದರೆ ಪಾಸಾದವ್ರಿಗಿಂತ ಫೇಲ್ ಆದವರು ಜೀವನದಲ್ಲಿ ಕಲಿಯುವಂಥ ಪಾಠ ತುಂಬ ಇರುತ್ತೆ. ಒಂದು ವೇಳೆ ನಿಮಗೆ ಅಂಕಗಳು ಕಡಿಮೆ ಬಂದಿದೆ ಅಂದರೆ ನೀವೇನು ಮಾಡಬೇಕಂದ್ರೆ, ಒಂದಲ್ಲ ಅಂತ ಸರ್ಕಾರ 2 ಅವಕಾಶ ಮಾಡಿಕೊಟ್ಟಿದೆ. ನೀವು 2 ಸರಿ ಮತ್ತೆ ಬರೆದು ನಿಮ್ಮ ಅಂಕಗಳನ್ನು ಹೆಚ್ಚು ಮಾಡ್ಕೋಬೋದು. ಅಕಸ್ಮಾತ್ ನೀವು 2ನೇ ಸರಿ ಅಥವಾ 3ನೇ ಸರಿ ಬರೆದಾಗ ನಿಮ್ಮ ಅಂಕಗಳೇನಾದರೂ ಕಡಿಮೆ ಬಂತು ಅಂದರೆ ಏನು ಮಾಡೋದು ಅನ್ನೋಂಥ ಭಯ ನಿಮಗೆ ಗೊಂದಲ ಇರ್ಬೋದು. ಇದಕ್ಕೆ ಸರ್ಕಾರ ಏನು ಹೇಳಿದೆ ಅಂದರೆ, ನೀವು ಯಾವ ಬಾರಿ ಬರೆದಾಗ ನಿಮಗೆ ಹೆಚ್ಚಿನ ಅಂಕಗಳು ಬಂದಿರುತ್ತೋ ಅದನ್ನೇ ಸರ್ಕಾರ ಫೈನಲ್ ಮಾಡುತ್ತೆ. ಇಂಥ ಒಂದು ಅದ್ಭುತ ಅವಕಾಶ ಈ ಸಾರಿ ಇರೋದ್ರಿಂದ ಇದರ ಸದುಪಯೋಗವನ್ನು ನೀವು ಪಡಿಸ್ಕೋಬೋದಾಗಿರುತ್ತೆ. ಹಾಗಾಗಿ ಯಾರು ಯಾವುದೇ ಟೆನ್ಷನ್ನು ಗೊಂದಲ ಬಿಟ್ಟು ನಿಮ್ಮ ಫಲಿತಾಂಶಕ್ಕಾಗಿ ನಿರೀಕ್ಷೆ ಮಾಡಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟನ್ನು ಮಾಡಿ. ನಿಮ್ಮ ಒಂದು ಫಲಿತಾಂಶ ಏನಾಯಿತು ಅಂತಕ್ಕಂಥದ್ದನ್ನು ಕಾಮೆಂಟ್ ಮಾಡೋ ಮೂಲಕ ನನಗೆ ತಿಳಿಸಿ. ನಿಮಗೆಲ್ಲ ಶುಭ ಆಗಲಿ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಅಂತಿಮವಾಗಿ ನಾನು ಹೇಳೋದೇನು ಅಂತಂದರೆ, ಇದೇ ಥರದ ಉತ್ತಮವಾದ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಉತ್ತಮವಾದ ವಿಡಿಯೋಗಳನ್ನು ಮಾಡುವಂಥ ಉತ್ತಮ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ಹ್ಯಾವ್ ಎ ವಂಡರ್ಫುಲ್ ಆ್ಯಂಡ್ ಮೆಮೊರಬಲ್ ಡೇ. ಗುಡ್ ಲಕ್.